ಹಾಂ ಓಕೆ ಕೆಳಗಡೆ ಒಂದು ನಿಮಿಷ. ನಿಧಾನ. ಓಕೆ ಫಸ್ಟ್ ಓಕೆ ಕ್ಲೋಸ್ ಮಾಡಿ ಓಪನ್ ಮಾಡಿ. ಹಾಕಿ ಸ್ಟಾರ್ಟ್. ಸ್ಟಾರ್ಟ್. ಅವರು ಬರ್ರಿ ಕಡೆ ಅದೇ ನೋಡ್ತಾರೆ, ಮಷಿನ್ ನೋಡ್ತಾರೆ. ಓಕೆ ಹಾಕಿ ಹಾಕಿ ನನ್ನ ಕಡೆ ನೋಡಬೇಡಿ, ಫುಲ್ ಡೌನ್ ಮಾಡಿ. ನೀವು ಹಾಕಿ ಫಾಸ್ಟ್ ಆಗಿ. ಹಾಕಿ ಫಾಸ್ಟ್ ಆಗಿ ಹಾಕಿ. ಸ್ವಲ್ಪ ಮ್ಯಾಗ ಎತ್ತಾಗಿ ಮ್ಯಾಗಿನ ಹಾಕಿ. ಅಷ್ಟೇ ಇರಲಿ ಚಲುತ್ತಾ.
ಆಫ್ ಮಾಡು, ಆಫ್ ಮಾಡು, ಆಫ್ ಮಾಡು. ಹಾಂ, ನೀವು ಸ್ಟಾರ್ಟ್ ಮಾಡಿ ಮೂವಿಂಗ್ ಮಾಡಿರಿ ಮೇಡಮ್. ನೀವು ನಿಮ್ಮ ಧ್ವನಿ ಕಡಿಮೆ ಬರಲಿ. ಮಾತಾಡ್ಬಿಡ್ರಿ. ಒಂದು ನಿಮಿಷ, ಸ್ಟಾರ್ಟ್. ಸ್ಟಾರ್ಟ್ ಮಾಡಿ ಬ್ರದರ್. ಸ್ಟಾರ್ಟ್ ಮಾಡೋದು ನಾಲ್ಕಾತು ಇವರು ಆಮೇಲೆ ನನಗೆ ಇಫ್ಕೋ ಕಂಪ್ನಿಯವರು ಡ್ರೋನ್ ತರಬೇತಿ ಕೊಟ್ಟಿದ್ದರು. ಸುಮಾರು 20 ದಿನಗಳ ಕಾಲ ಮೈಸೂರಲ್ಲಿ ಮತ್ತು ಹೊಸೂರಲ್ಲಿ ಟ್ರೈನಿಂಗ್ ತರಬೇತಿ ನೀಡಿದರು. ಆಮೇಲೆ ನಮಗೆ ನಮೋ ಡ್ರೋನ್ ಬಿಡಿ ಸ್ಕೀಮ್ನಿಂದ ಡ್ರೋನ್ಸ್ ಕೊಟ್ಟಿದ್ದರು. ಈ ಡ್ರೋನ್ ಎಲ್ಲ ಮಹಿಳೆಯರಿಗೂ ತುಂಬ ಉಪಯೋಗ ಆಗುತ್ತದೆ. ಇಂತಹ ಸ್ಕೀಮ್ನಿಂದ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಸದುಪಯೋಗ ಪಡೆಯಬೇಕು. ಇದರಿಂದ ಬರುವ ಆದಾಯದಿಂದ ನಾವು ಒಳ್ಳೆ ಉತ್ತಮ ಜೀವನವನ್ನು ಸಾಗಿಸುತ್ತಿದ್ದೇವೆ. ಇಂತಹ ಸ್ಕೀಮ್ನಿಂದ ಎಲ್ಲರಿಗೂ ಉಪಯೋಗವಾಗುತ್ತದೆ. ಇನ್ನು ಮುಂದೆ ಇಂತಹ ಸ್ಕೀಮ್ ಕಂಟಿನ್ಯೂ ಮಾಡಬೇಕು ಅಂತ ನಾವು ಕೋರ್ತೀವಿ. ಎಷ್ಟು ಜನ ಸಿಕ್ಕಿದ್ದಾರೆ ಮೇಡಮ್ ಇದು? ನಾವು ನಮ್ಮ ಅದರಲ್ಲಿ ಟೋಟಲ್ 10 ಜನ ತಗೊಂಡಿದ್ವಿ. ಅದ ಒಂದು ಬ್ಯಾಚ್ ಆ ಥರ 4 ಬ್ಯಾಚ್ ಮಾಡ್ಕೊಂಡಿದ್ರು. ಟೋಟಲ್ 40 ಜನ ಡ್ರೋನ್ ಟ್ರೈನಿಂಗ್ ತಗೊಂಡಿದ್ರು. ಕಷ್ಟ ಅನಿಸ್ತಾ? ಇಫ್ಕೋ ಕಂಪ್ನಿನಿಂದ ಕಷ್ಟ ಅನಿಸ್ತಾ ಟ್ರೈನಿಂಗ್? ಜನರಲ್ ಏರೋನಾಟಿಕ್ ಕಾಸ್ಟ್ ಏನು ಅದು ಭಾಳ ಈಸಿ ಅನಿಸ್ತಾ ಕಷ್ಟ ಅನಿಸ್ತಾ ಹಾರ್ಡ್ ಅನಿಸ್ತಾ? ತುಂಬಾ ಸುಲಭವಾಗಿ ಆಗಿದೆ. ಅದು ಬಹಳ ಏನು ಕಷ್ಟ ಏನೂ ಇಲ್ಲ. ನಮ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು. ಅದರಿಂದ ನಾವು ಸುಲಭವಾಗಿ ಸ್ಪ್ರೇ ಮಾಡಕ ಅನುಗುಣವಾಗಿ. ಆಮೇಲೆ ಲೇಬರ್ನಿಂದ ತುಂಬಾ ಫಾರ್ಮರ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದ ಲೇಬರ್ಗೆ ಅಷ್ಟು ಒಂದು ಕಷ್ಟ ಆಗಲ್ಲ. ಈ ಡ್ರೋನೇ ಅವ್ರು 4 ದಿನ ಮಾಡೋ ಕೆಲಸ ಡ್ರೋನಿಂದ ನಾವು ಜಸ್ಟ್ 1 ದಿನದಲ್ಲಿ ಮಾಡ್ಬೋದು. ದಿನಕ್ಕೆ 30 ಎಕರ್ಸ್ ತನಕ ಕವರ್ ಮಾಡಬಹುದು. ಸಮಯ ಕಮ್ಮಿ ಆಗುತ್ತೆ. ನೀರಿನ ಖರ್ಚು ಕೂಡ ಬಹಳ ಕಮ್ಮಿ. ಅದು ಡ್ರೋನ್ ಅಲ್ಲಿ ಕೇವಲ 10 ಲೀಟರ್ ನೀರಾದ್ರೆ ಸರಿ ಹೋಗುತ್ತೆ ನಮಗೆ. ಬಟ್ ಮಾಮೂಲಿಯಾಗಿ ಮ್ಯಾನ್ಯುವಲ್ ಅಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ನಿಯರ್ಲಿ 100 ಲೀಟರ್ ತರ ಯೂಸ್ ಮಾಡ್ತಾರೆ. ಬಟ್ ಈ ಡ್ರೋನಿಂದ ಕೇವಲ 10 ಲೀಟರ್ ಆದರೆ ಸಫಿಷಿಯೆಂಟ್ ಆಗಿ ಆಗುತ್ತೆ. ಆಮೇಲೆ ಏನಂದರೆ ಇದರಲ್ಲಿ 2 ಫೀಚರ್ ಇದ್ದಾವೆ, ಮ್ಯಾನ್ಯುವಲ್ಲು ಆಮೇಲೆ ಆಟೋಮೇಷನ್. 2 ಫೀಚರ್ ಕೊಟ್ಟಿದ್ರು. ಮ್ಯಾನ್ಯುವಲ್ ಮಾಡಿದರೆ ಮಾಮೂಲಾಗಿ ಎಲ್ಲಿಯಾದರೂ ಆಬ್ಸ್ಟಿಕಲ್ ಅಲ್ಲಿ ಇದ್ದಾಗ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಕ್ಲಿಯರ್ ಫೀಲ್ಡಲ್ಲಿ ಆಟೋಮೇಷನ್ ಮಾಡ್ಬೋದು. ಆಟೋಮೇಷನ್ ಮಾಡಿದರೆ ಏನಂದರೆ ಎಲ್ಲಿ ಗ್ಯಾಪ್ ಇರಲಾರ್ದಂಗೆ ಮ್ಯಾಪಿಂಗ್ 4 ಬೌಂಡ್ರಿ ಸೆಟ್ ಮಾಡ್ಕೊತೀವಲ್ಲ, ಅದು ಕ್ಲಿಯರಾಗಿ ನೀಟಾಗಿ ನಾವು ಹೆಂಗೆ ಮ್ಯಾಪಿಂಗ್ ಮಾಡ್ತೀವೋ ಎಲ್ಲ ನೀಟಾಗಿ ಸ್ಪ್ರೇ ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗಿ. ರೈತರ ಹತ್ರ ನಾವು 350 ತನ ಚಾರ್ಜ್ ತಗೊಳಕತ್ತೀವಿ. ಒಂದು ಎಕರೆಗೆ ಕಡಿಮೆ ಖರ್ಚು ಆಗುತ್ತೆ, ಕೆಲಸ ಬೇಗ ಮುಗಿಯುತ್ತೆ. ಇದರಿಂದ ಕೆಮಿಕಲಿಂದ ಯಾರಿಗೂ ಎಫೆಕ್ಟ್ ಆಗಲ್ಲ. ಆಮೇಲೆ ಕಮ್ಮಿ ಕೆಮಿಕಲ್ ಯೂಸ್ ಮಾಡ್ಬೋದು ನಾವು.